ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಈ ಬ್ಲಾಗಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನಾನು ಈಗ ಸ್ವಲ್ಪ ಶಾಲೆಯಿಂದ ಬಂದೆ, ಏನು ಸಾರು ಮಾಡಬೇಕಂತ ಯೋಚನೆ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ಬಟಾಣಿ ಕಾಳ್ದವು ನಮ್ಮ ಮನೆಯವರು ಸ್ವಂತಿಂದ ತಂದಿದ್ರು ನೋಡಿ, ಎಲ್ಲ ಸುಲಿದಿಟ್ಟಿದ್ದೀನಿ. ಇದಕ್ಕೆ ಗಟ್ಟಿಯಾಗಿ ಒಂದು ಸ್ವಲ್ಪ ಹಾಗೆ ಮಸಾಲೆ ಹಾಕಿ ಪಲ್ಯ ಮಾಡ್ದಂಗೆ ಮಾಡಿಬಿಡ್ತೇನೆ. ಬೆಳಗ್ಗೆ ತಿಂಡಿಗೂ ಬರುತ್ತೆ. ಸ್ವಲ್ಪ ಸಾರಿದೆ, ಈಗ ಚೆನ್ನಾಗಿದೆ. ಬಟಾಣಿ ಕಾಳು ಪಲ್ಯ ಮಾಡಿಬಿಡ್ತೇನೆ. ಸ್ವಲ್ಪ ಮೊಟ್ಟೆ ಹಾಕಿ ಹಾಗೆ ಗಟ್ಟಿಯಾಗಿ ಮಾಡಿಬಿಡ್ತೇನೆ. ಎಣ್ಣೆ ಸ್ವಲ್ಪ ಬಿಟ್ಕೊಂಡೆ. ಇವತ್ತಂತೂ ತುಂಬಾ ಅಂದರೆ ತುಂಬಾ ಚಳಿ ಇದೆ. ಅದಕ್ಕೆ ಮೈಯಾಗಿನ ಶೂಟ್ರು ತೆಗ್ದೇ ಇಲ್ಲ. ಶಾಲೆಯಿಂದ ಬಂದು ಮತ್ತೆ ಶೂಟ್ ಹಾಕೊಂಡಿದ್ದೀನಿ ನಾನು. ಏನು ಭಾಳ ಚಳಿ ಇದೆ ಫ್ರೆಂಡ್. ಇವತ್ತಂತೂ ಊರುಗಾಳಿ ಅಂತೂ ಭಾಳ ಇದೆ. ಭಾರಿ ಗಾಳಿ ಬೀಸ್ತಾ ಇದೆ ಫ್ರೆಂಡ್. ಯಾಕೋ ಗಾಳಿ ಇನ್ನೂ ಜೋರಾಗ ಕುಂತ್ಬಿಟ್ಟಿದೆ. ಈ ಜನವರಿ ತಿಂಗಳಲ್ಲಿ ಹೀಗೆ ಎಲ್ಲ ಸಂಕ್ರಮಣ ಜಾತ್ರೆ ಆಗುವವರೆಗೂ ಇದೇ ಥರ ಗಾಳಿ ಬರುತ್ತೆ. ಜಾತ್ರೆ ಆದಮೇಲೆ ಅಲ್ಲ, ಸಂಕ್ರಮಣ ಜಾತ್ರೆ ಆದಮೇಲೆ ಸ್ವಲ್ಪ ಕಡಿಮೆ ಆಗುತ್ತೆ. ಇಲ್ಲಿವರೆಗೂ ಜೋರು ಗಾಳಿ, ತುಂಬ ಜೋರು ಬಡ್ಕೊತಾ ಇದೆ ಫ್ರೆಂಡ್. ಗಾಳಿ ಮುಖ ತುಟಿ ಎಲ್ಲ ಹೊಡೆಯಕ್ಕೆ ಹೋಗ್ಬಿಟ್ಟಿದೆ. ಹಾಗೆ ಕಾಳು ರುಬ್ಬಿ ಹಾಕಿಟ್ಟಿದ್ದೀನಿ. ಒಂದು ಸ್ವಲ್ಪ ಅಷ್ಟೇ ದಿನಕ್ಕೂ ಬಿಸಿ ಹಾಕಬೇಕು. ಮಸಾಲೆ ಅರ್ದಿಟ್ಟಿದ್ದೀನಿ ನೋಡಿ. ಹಸಿಮೆಣಸಿನ್ಕಾಯಿ ಹಾಕಿ ಗಟ್ಟಿ ಮಸಾಲೆ ಮಾಡಿದ್ದೀನಿ. ಮಸಾಲೆ ಹಾಕಿ ಒಂದೆರಡು ಮೊಟ್ಟೆ ಒಡೆದು ಹಾಕಿ ಥರ ಪಲ್ಯ ಮಾಡಿದಂಗೆ ಮಾಡಿಬಿಡ್ತೀನಿ. ನಮ್ಮ ಮನೆಯವರು ಸ್ವಲ್ಪ ಉಪ್ಪಿನಕಾಯಿ ಹಾಕ್ಕೊಡ್ರಿ ಅಂತ ನಿಮಗೆ ಅಂತಂದಿದ್ದಾರೆ ಫ್ರೆಂಡ್. ಅದು ಮೊನ್ನೆ ಹಾಕಿದ್ದು ಖಾಲಿ ಆಗಿಬಿಡ್ತು. ಅದು ಭಾಳ ಇಷ್ಟು ದಿನ ತಿಂತಾರೆ. ಇನ್ನೊಂದು ಸ್ವಲ್ಪ ಹಾಕು ಅಂತ ತಂದಾರೆ. ಯಾಕಂದರೆ ಭಾಳ ಮಾಡೋಂಗಿಲ್ಲ ಅವರಿಗೆ. ಅದು ಒಂಥರ ಬುಗುಷ್ಟು ಬಂದಂಗೆ ಆಗ್ಬಿಡುತ್ತೆ ಫ್ರೆಂಡ್. ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಮಾಡಿ 8 ದಿನಕ್ಕೆ 10 ದಿನಕ್ಕೆ 15 ದಿನದ ಒಳಗಡೆ ಖಾಲಿ ಆಗುತ್ತೆ. ಆಮೇಲೆ ಮತ್ತೆ ಮಾಡ್ಕೊತೀವಿ. ಫ್ರೆಶಾಗಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಒಂಥರ ಬೂಸ್ಟ್ ಬಂದಂಗಾಗಿ ತಿನ್ನೋಕ್ಕೂ ಆಗೋಲ್ಲ. ಮತ್ತೆ ತಿಪ್ಪಿಗೆ ಹೋಗಿ ಕಾಸಿದೆ. ಅದಕ್ಕೆ ಒಂದು ಸ್ವಲ್ಪ ಉಪ್ಪಿನಕಾಯಿ ಮೇಲೆ ಮಾಡಿಕೊಡ್ತೀನಿ. ಒಂದು ಪಾತ್ರೆ ಎಲ್ಲ ತಿಳ್ಕೊಂಡೆ. ಮನೆ ಕೆಲಸನೇ ಸರಿಯಂಗಿಲ್ಲ ನೋಡಿ. ಏನು ಮಾಡಿದ್ರು ಏನು ಕೆಲಸ. ಇವತ್ತು ಥಂಡಿಗೆ ಯಾಕೋ ಒಂಥರ ಬಿಸಿಲಿಗೆ ಕುಂದ್ರಂಗೆ ಆಗ್ತಾಯಿದೆ. ಬರೀ ಬಿಸಿಲು. ನಮ್ಮ ಮನೆಯಿಂದ ಬರೋದೇ ಇಲ್ಲ. ಶಾಲೆಗೆ ಹೋದರೆ ಅಲ್ಲಿ ಬಿಸಿಲು ಬರುತ್ತೆ ಫ್ರೆಂಡ್. ಇಲ್ಲಿ ಮನೆಗಂತೂ ಸ್ವಲ್ಪ ಬಿಸಿಲು ಕಡಿಮೆನೇ. ಏನು ಮಾಡಬೇಕು ಏನೋ, ಇನ್ನೂ ಬೆಳೆಯೋದಿದೆ ನನಗೆ. ದುಪ್ಪಟ ಕೆಲಸ ಇದೆ. ಯಾವ್ದು ಮಾಡಬೇಕು ಯಾವ್ದು ಬಿಡಬೇಕು ಅನ್ನಿಸ್ತಾ ಇದೆ ನೋಡಿ ಫ್ರೆಂಡ್. ಈಗ ಬಟಾಣಿ ಕಾಳು ಸ್ವಲ್ಪ ಬೆಂದಿದೆ. ಈ ಮಸಾಲೆ ಹಾಕ್ಬಿಡ್ತೀನಿ. ಈಗ ನೀರು ಹಾಕಲ್ಲ, ಇದಕ್ಕೆ ನೀರು ಹಾಕಿ ತಿರ್ಗಿಸ್ತೀನಿ ಸಾಕಿಷ್ಟೇ. ಅನ್ನಕ್ಕೂ ಆಗುತ್ತೆ, ರೊಟ್ಟಿಗೂ ಆಗುತ್ತೆ ನೋಡಿ. ಆ ಥರ ಆಗಿದೆ. ಭಾಳ ತಿಳ್ಳು ಮಾಡಿಬಿಟ್ರೆ ಸರಿಯಾಗಲ್ಲ ಅದು. ಅದಕ್ಕೊಂದೆರಡು ಮೊಟ್ಟೆ ಒಡೆದು ಹಾಕ್ಬಿಟ್ರೆ ತುಂಬ ಚೆನ್ನಾಗುತ್ತೆ. ಗಟ್ಟಿಯಾಗಿ ಮಸಾಲೆ ಅಷ್ಟರಲ್ಲೇ ಮಾಡಿದೆ ನೋಡಿ. ಈ ಥರ ಆಗಿದೆ. ಸ್ವಲ್ಪ ಹಾಕ್ತೀನಿ. ಒಲೆ ಮೇಲೆ ಇಟ್ಟರೆ ಚೆನ್ನಾಗಿ ಕುದ್ಬಿಟ್ರೆ ಆಮೇಲೆ ಹುಳಿ ಎಲ್ಲ ಹಾಕಿಬಿಡ್ತೇನೆ. ಉಪ್ಪಿನಕಾಯಿ ಬೇಯಿಸಬೇಕು ನಮಗೆ. ಚೆನ್ನಾಗುತ್ತೆ ಫ್ರೆಂಡ್. ನಿಂಬೆ ಉಪ್ಪಿನಕಾಯಿ ತಿನ್ನೋಕ್ಕೆ. ಮೈಕೈ ನೋವು ಇದ್ದವರಿಗೆ ನಿಂಬೆ ಹಣ್ಣಿನ ಉಪ್ಪಿನಕಾಯಿ ತಿಂದರೆ ಕಡಿಮೆ ಆಗುತ್ತಂತೆ ನೋಡಿ. ನಾನು ಮಲಗಿದ್ದ, ನಾನು ಮಾತಾಡೋದು ನೋಡಿ ಎದ್ದು ಬಂದ ನೋಡ್ರಿ. ಏನು ಹೇಳ್ತಿದ್ದಾಳೆ
ಅಂಥೇಳಿ ಬೇಗ ಎದ್ದು ಬಂದ ಮಲಗಿದನು. ಫ್ರೆಂಡ್ಸ್, ನಾನೇನಾದರೂ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿ ನಡ್ಕೊಂಡ್ರೆ ಕಮೆಂಟ್ಸಲ್ಲಿ ತಿಳಿಸಿ ಸರಿ ಮಾಡ್ಕೊತೀವಿ. ಹಾಗೆ ಶಾಹಿನ್ ಅನ್ನೋರು ವಿಡಿಯೋದಲ್ಲಿ ನಾನು ಗೋಲ್ಡ್ ವಿಡಿಯೋ ಮಾಡಿ ಹಾಕಿದ್ದೆ ಮೊನ್ನೆ ಹೊಸ ವರ್ಷಕ್ಕೆ, ಸೂಪರ್ ಅಂತ ಹಾಕಿದ್ದಾರೆ. ಶಾಹಿನ್ ಅವರಿಗೆ ತುಂಬ ಥ್ಯಾಂಕ್ಸ್. ನಾವು ಏನಾದರೂ ತಪ್ಪಾಗಿ ನಡ್ಕೊಂಡ್ರೆ ಇಲ್ಲ ಏನಾದರೂ ತಪ್ಪಿದ್ರೆ ತಿಳಿಸಿ ಫ್ರೆಂಡ್, ತಿದ್ಕೊಳ್ತೀವಿ. ನಾವು ಹೇಗೆ ಮಾಡಬೇಕು ಅಂತ ತಿಳಿಸಿ ಫ್ರೆಂಡ್. ನೀವು ಹೀಗೆ ಮಾಡಿ ಅಂತ ನಾವು ಹೊಸದಾಗಿ ವಿಡಿಯೋ ಮಾಡ್ತಾ ಇರೋದು, ಹೀಗೆ ಮಾಡಿ ಅಂತ ನಮಗೆ ಸ್ವಲ್ಪ ಹೇಳಿ, ನಾವು ಹಾಗೆ ತಿದ್ಕೊಂಡು ಮಾಡ್ತೀವಿ ಫ್ರೆಂಡ್ಸ್. ನಾವು ಹೇಗೆ ಮಾಡಬೇಕು ಹೇಗಿಲ್ಲ ಅಂತ ನಮಗೆ ಕಮೆಂಟ್ಸಲ್ಲಿ ತಿಳಿಸಿ. ಯಾರು ಹೊಸದಾಗಿ ನೋಡ್ಕೊತಾ ಇದ್ದೀರಿ ಫ್ರೆಂಡ್, ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಮಾಡಿ. ನಮಗೆ ಸಪೋರ್ಟ್ ಇಷ್ಟು ಹೆಚ್ಚಿದೆ. ಸ್ವಲ್ಪ ನೀರು ಹಾಕಿ ಕುದಿಯೋಕೆ ಇಟ್ಬಿಡ್ತೀನಿ. ಪಲ್ಯ ರೆಡಿ ಆಯಿತು. ನಿಂಬೆ ಹಣ್ಣಿಂದ ಇಟ್ಟು ಇಡ್ತೀನಿ ಅಂತ ಸ್ವಲ್ಪ ಕುದಿಯೋಕೆ. ಫ್ರೆಂಡ್ಸ್, ಈಗ ಅಡುಗೆ ಆಯಿತು, ಅದಕ್ಕೆ ಸುಮ್ಮನೆ ಕೂತ್ಕೊಂಡಿದ್ದೆ. ಫ್ರೆಂಡ್ಸ್, ನಾನು ನಮ್ಮ ಅಜ್ಜಿ ನನಗೆ ಸಣ್ಣವಳಿದ್ದಾಗ ಹೇಳ್ತಾ ಇರೋ ಒಂದು 15 ಟಿಪ್ಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಇದ್ದೀನಿ. ಯಾಕಂದರೆ ನಮ್ಮ ಅಜ್ಜಿ ಯಾವುದೇ ಒಂದು ತಪ್ಪು ಮಾಡಿದರೂ ಕಂಡು ಹಿಡಿದು ಹಂಗೆ ಮಾಡಬಾರ್ದು ಹಿಂಗೆ ಮಾಡಬಾರ್ದು ಅಂತ ತುಂಬ ಹೇಳ್ತಿದ್ರು. ಅದು ನನಗೆ ಈಗ ಮರವಾಗಿ ಬೆಳೆದಿದೆ. ಅದು ನಾನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋಬೇಕಂತ. ಯಾಕಂದರೆ ಗೊತ್ತಿದ್ದವರಿಗೆ ಏನಿಲ್ಲ, ಗೊತ್ತಿಲ್ಲದವರು ಸ್ವಲ್ಪ ನಾ ಹೇಳೋದ್ರಿಂದ ಅವರು ಸ್ವಲ್ಪ ಗೊತ್ತು ಮಾಡ್ಕೊತಾರೆ ಅನ್ನೋದಷ್ಟೇ. ಯಾಕಂದರೆ ಒಬ್ಬರಿಗೆ ಗೊತ್ತಿರಲ್ಲ. ಈ ನನ್ನ ಒಂದು 15 ಟಿಪ್ಸಿಂದ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಏನಂದರೆ, ಹೆಣ್ಮಕ್ಳು ಗೊತ್ತಿಲ್ಲದೆ ತಪ್ಪು ಮಾಡಿಬಿಡ್ತಾರೆ. ಸ್ವಲ್ಪ ಜನ ಗೊತ್ತಿರಲ್ಲ, ಅದರಿಂದ ಮನೆಗಳಲ್ಲಿ ತುಂಬ ಕಷ್ಟ ಅನುಭವಿಸ್ತಾರೆ. ಯಾಕಂದರೆ ಒಂಥರ ದಾರಿದ್ರ್ಯ ಮನೆಯಲ್ಲಿ ಹತ್ಕೊಬಿಡುತ್ತೆ. ಅದರಿಂದ ಹಣ ನಿಲ್ಲಲ್ಲ, ಒಂಥರ ಗಂಡ ಹೆಂಡತಿಯಲ್ಲಿ ಬಿರುಕು ಬಂದುಬಿಡುತ್ತೆ, ಮನೇಲಿ ಜಗಳ ಈ ಥರ ಆಗುತ್ತೆ ಫ್ರೆಂಡ್. ಏನಂದರೆ, ಫಸ್ಟ್ ನಾನು ಕಸ್ಮರಿಗಿಂದ ಹೇಳ್ತೀನಿ ಫ್ರೆಂಡ್. ಕಸ್ಮರಿಗೆ ಅಂದರೆ ಒಂದು ಲಕ್ಷ್ಮಿ ಇದ್ದಂಗೆ ಫ್ರೆಂಡ್. ಆ ಕಸ್ಮರಿಗೆ ಐತಲ್ಲ, ನಾವು ತಂದ ಮೇಲೆ ಅದಕ್ಕೆ ನಾವು ಹೆಚ್ಚಾಗಿ ಬುಧವಾರ ದಿನ ಅದಕ್ಕೆ ಒಂದು ಕಸ್ಮರ್ಗಿ ಮಾತ್ರ ತರಲ್ಲ, 2 ಕಸ್ಮರ್ಗಿ ತರ್ತೀವಿ. 2 ಕಸ್ಮರ್ಗಿ ತಂದು ಬುಧವಾರ ದಿನ ನಾವು ಆ ಕಸ್ಮರ್ಗಿನ ತೊಳಿತೀವಿ. ತೊಳೆದು ಅದಕ್ಕೆ ಕರೆಕ್ಟಾಗಿ ಗೋಡೆ ಹತ್ರ ಅವು 2ಕ್ಕೆ ಮದುಮಕ್ಕಳ ಥರ ಮಾಡಿ ನಿಲ್ಲಿಸಿ ಅದಕ್ಕೆ ಅರಿಶಿನ ಹಚ್ಚಿ, ಈಗ ನಿಮ್ಮಲ್ಲಿ ಆದರೆ ಹಿಂದೂ ಜನರಲ್ಲಾದರೆ ಪೂಜೆ ಮಾಡ್ತೀವಿ, ನಾವು ಸ್ವಲ್ಪ ಅರಿಶಿನ ಹಚ್ಚಿ ನಾವು ಒಂದು ಸ್ವಲ್ಪ ನಮ್ಮ ಪದ್ಧತಿ ಅಂತ ಕೈ ಮುಗಿದು ಆಮೇಲೆ 2 ಕಸ್ಮರ್ಗಿ ನೇಮ ಮಾಡಿ ಅದಕ್ಕೆ ಸ್ವಲ್ಪ ನೆಲದಲ್ಲಿ ಕಸ ಹೊಡೆದಂಗೆ ಮಾಡಿ 1 ಕಸ್ಮರ್ಗಿ ಎತ್ತಿಟ್ಟು 1 ಕಸ್ಮರ್ಗಿಂದ ಕಸ ಹೊಡಿತೇವೆ ಫ್ರೆಂಡ್. ಆಮೇಲೆ 1 ಕಸ್ಮರ್ಗಿನ ಮಾತ್ರ ತರಲ್ಲ ನಾವು. ಮತ್ತು ಏನಂದರೆ ಫ್ರೆಂಡ್, ಈಗ ನಮ್ಮ ಮನೆ ಸಂಬಂಧಿಕರೇ ಆಗಲಿ, ನಮ್ಮ ಮನೆ ಜನನೇ ಆಗಲಿ, ಯಾರಾದರೂ ಹೊರಗಡೆ ಹೋಗ್ತಾ ಇರ್ತಾರೆ, ಏನೋ ಕೆಲಸಕ್ಕೆ ಹೋಗ್ತಾ ಇರ್ತಾರೆ, ಅವರು ಹೋಗೋ ಮುಂಚೆ ಕಸ ಹೊಡಿಬಾರ್ದು ಫ್ರೆಂಡ್. ಯಾಕಂದರೆ ಅವರು ಇನ್ನೂ ಹೋಗಿಲ್ಲ ಅಂದ ಒಳಗಡೆನೇ ಕಸ ಹೊಡಿಬೇಕು. ಅವರು ಹೋದ್ಮೇಲೆ ಕಸ ಹೊಡಿಬೇಕು. ಯಾಕಂದರೆ ಅವ್ರು ಹೋದ್ಮೇಲೆ ಕಸ ಹೊಡೆದ್ರೆ ಏನರ್ಥ ಫ್ರೆಂಡ್? ಅದು ಅವರು ಮುಂದೆ ಹೋದ್ಮೇಲೆ ನಾವು ಹಿಂದೆ ಕಸ ಹೊಡೆದ್ರೆ ಅದಕ್ಕೆ ಅರ್ಥನೇ ಯಾವ ಥರ ಇರುತ್ತೆ ನೀವೇ ಹೇಳಿ ನೋಡೋಣ. ನಾವು ಬೇಡಿದ ಜನಕ್ಕೆ ಹೇಗೆ ಮಾಡ್ತೇವೋ ಹಾಗಾಗುತ್ತೆ ಫ್ರೆಂಡ್. ಅದಕ್ಕೆ ಅವರು ಹೋಗೋ ಕೆಲಸನೂ ನೆಟ್ಟಗಾಗಲ್ಲ. ನಾವು ಒಂಥರ ಸಂಬಂಧ ಕಳ್ಕೊತೇವೆ ಅನ್ನೋ ಥರ ಅವ್ರು ಮುಂದ್ಗಡೆ ಹೋದರೆ ಹಿಂದ್ಗಡೆ ಕಸ ಹೊಡಿತೀವಿ. ಆ ಥರ ಮಾಡಬಾರ್ದು, ಅದು ಸರಿಯಲ್ಲ. ಕಸ ಹೊಡಿಬಾರ್ದು ಫ್ರೆಂಡ್. ಅವರು ಮುಂದೆ ಹೋಗ್ತಾ ಇದ್ದರೆ ನಾವು ಹಿಂದ್ಗಡೆ ಏನಿದ್ರೂ ಮುಂಚೆನೇ ಮಾಡ್ಕೋಬೇಕು. ಕಸ್ಮರ್ಗಿ ಅಂದರೆ ಒಂದು ಮನೆಯ ಲಕ್ಷ್ಮಿ ಇದ್ದಂಗೆ. ಅದು ಮೇನಾಗಿ ಇಂಪಾರ್ಟೆಂಟಾಗಿ ಕಸ್ಮರ್ಗಿನೇ ಮೇನ್ ಮನೆಗೆ. ಆಮೇಲೆ ಪದೇ ಕಸ ಹೊಡಿಬಾರ್ದು ಫ್ರೆಂಡ್. ಯಾಕಂದರೆ ಅದು ಮನೆಯಲ್ಲಿರೋ ಲಕ್ಷ್ಮಿನ ಹೊರ ಹಾಕಿದಂಗೆ. ಪದೇ ಕಸ ಹೊಡಿತಾ ಇದ್ದರೆ ಮನೆಯಲ್ಲಿ ಲಕ್ಷ್ಮಿ ನಿಲ್ಲಕ್ಕೆ ಕೊಡಲ್ಲ. ನಾವು ಕಸ ಹಿಂಗೆ ಬಂದ್ವಿ, ಸ್ವಲ್ಪ ಬಿತ್ತು ಅನ್ನೋದು ಹೊಡೆಯೋದು, ಸ್ವಲ್ಪ ಏನಾದರೂ ಕಸ ಬಿತ್ತು ಅನ್ನೋದು ಹೊಡೆಯೋದು ಮಾಡ್ತೀವಿ. ಅದೆಲ್ಲಿ ನಿಲ್ಲುತ್ತೆ ಫ್ರೆಂಡ್? ಮನೆಯಲ್ಲಿ ಲಕ್ಷ್ಮಿ ನಿಲ್ಲುತ್ತಾ? ಏನೂ ನಿಲ್ಲಲ್ಲ ಫ್ರೆಂಡ್. ಗಡ ಹೊರಗೆ ಹೋಗ್ಬಿಡುತ್ತೆ. ಅದಕ್ಕೆ ಪದೇ ಕಸ ಹೊಡಿಯೋದು. ಏನೋ ಬೆಳಗ್ಗೆ ಒಂದು ಸತಿ ಸಂಜೆ ಒಂದು ಸತಿ ಹೊಡೆದ್ರೆ ಆಯಿತು. ಆಮೇಲೆ ಹೊತ್ತು ಮುಳುಗಿದ ಮೇಲೆ ಕಸ ಹೊಡಿಬಾರ್ದು ಫ್ರೆಂಡ್. ಅದ್ರ ಒಳಗಡೆನೇ ಕಸ ಹೊಡಿಬೇಕು. ಹೊತ್ತು ಮುಳುಗಿದ ಮೇಲೆ ಕಸ ಹೊಡೆದ್ರೆ ಅದು ಒಂಥರ ದರಿದ್ರ ಇದ್ದಂಗೆ ಮನೆಗೆ. ಅದಕ್ಕೆ ಒಂದು ಸ್ವಲ್ಪ ಮುಂಚಿತವಾಗಿ ಕಸ ಹೊಡಿಬೇಕು. ಕಸ್ಮರಿಗಿಂದ ಮಕ್ಕಳಿಗೆಲ್ಲ ಹೊಡಿಬಾರ್ದು ಫ್ರೆಂಡ್. ಮಕ್ಕಳಂದರೆ ದೇವರಿದ್ದಂಗೆ. ಅವಕ್ಕೆ
ಹೆಚ್ಚಾಗಿ ಹೆಣ್ಮಕ್ಳು ಏನು ಮಾಡ್ತಾರೆ ಅಂದರೆ ಭಾಳ ಕಾಡಿಸ್ತಾ ಇದ್ದಾವೆ ಅಂತ ಸಿಟ್ಟಿಂದ ಹೊಡೆದು ಬಿಡ್ತಾರೆ. ಅದು ಮಕ್ಕಳು ಏಳಿಗೆ ಆಗಲ್ಲ ಫ್ರೆಂಡ್. ಅದರಲ್ಲಿ ಮಕ್ಕಳು ಕೂಡ ಏಳಿಗೆ ಆಗಲಿದ್ದಂಗೆ ಒಂಥರ ಅನಾರೋಗ್ಯವಾಗಿಬಿಡ್ತವೆ. ಆಮೇಲೆ ಅವಕ್ಕೆಲ್ಲ ದರಿದ್ರ, ಮಕ್ಕಳಿಗೂ ಕೂಡ. ಮಕ್ಕಳು ದೇವರಿದ್ದಂಗೆ ಅದು ನಮಗೂ ದರಿದ್ರ. ಕಸ್ಮರ್ಗಿಂದ ಯಾವತ್ತೂ ಮಕ್ಕಳನ್ನ ಹೊಡಿಬಾರ್ದು. ಈಗ 2ನೇ ಟಿಪ್ಸ್ ಬಂದುಬಿಟ್ಟು ಒಲೆ ಫ್ರೆಂಡ್. ಒಲೆ ಅಂದರೆ ಅದು ಒಂದು ಮನೆಯ ಒಂದು ಹಂತ. ಅದು ಒಲೆ ನಾವು ತಗೊಳಕ್ಕೆ ಹೋದರೆ ಒಂದೇ ತಗೋಬಾರ್ದು ಅಂತ ನಮ್ಮಜ್ಜಿ ಹೇಳ್ತಿದ್ರು. ನಾನು ಅದೇ ರೀತಿ ಪಾಲಿಸ್ತೀನಿ ಈಗಿನವರೆಗೂ. ನಮ್ಮಜ್ಜಿ ಯಾವ್ದ್ಯಾವ್ದು ಕಲಿಸ್ಕೊಟ್ಟಿದ್ದಾರೋ ಅದನ್ನೆಲ್ಲ ನಾನು ಪಾಲಿಸ್ತೇನೆ ಇರ್ತೀನಿ. ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಒಲೆ ಅಂದರೆ ಅದು ಒಂದು ಲಕ್ಷ್ಮಿನೇ. ಒಲೆ ಯಾವತ್ತೂ ಒಂದು ತಗೋಬಾರ್ದು ಮೊದಲನೇದಾಗಿ. 2ನೇದಾಗಿ ಒಂದು ಒಲೆ ಒಡೆದ್ರೆ ಅದನ್ನು ಮನೇಲಿ ಇಟ್ಕೋಬಾರ್ದು. ಯಾಕಂದರೆ ಅದು ಮನೆ ಒಡೆದಂಗೆ. ಅದನ್ನು ಒಡೆದ ಒಲೆ ಮೊದಲು ಹೊರಗೆ ಹಾಕಿಬಿಡ್ಬೇಕು. ಯಾವುದೇ ಆಗಲಿ, ಗ್ಯಾಸ್ ಆಗಲಿ ಯಾವುದೇ ಆಗಲಿ. ಗ್ಯಾಸ್ ಒಲೆ 2 ಒಲೆ ಇರ್ತವೆ, ಅದರಲ್ಲಿ ಒಂದು ಕೆಟ್ಟಿರುತ್ತೆ, ಅದನ್ನ ಇಟ್ಕೋಬಾರ್ದು ಫ್ರೆಂಡ್. ಅದು ಚೇಂಜ್ ಮಾಡಿಬಿಟ್ಬೇಕು. ಯಾಕಂದರೆ ಮನೇಲಿ ಅದೇ ಗಂಡ ಹೆಂಡತಿಗೆ ಜಗಳ ಆಗ್ತಾ ಇರೋದು, ಮನೇಲಿ ಏನೋ ಒಂದು ಜಗಳ ಆಗ್ತಾ ಇರೋದಂದರೆ ಅದರಿಂದನೇ ಆ ಒಲೆ ಚೇಂಜ್ ಮಾಡಬೇಕು. ಒಂದು ಒಲೆ ತರಲ್ಲ ಫ್ರೆಂಡ್. ಒಲೆನ ಬೆಳಗ್ಗೆ ಅದು ಮಣ್ಣಿನ ಒಲೆನೂ ಆದರೆ ಆಗಲಿ, ಬೇರೆ ಯಾವುದೇ ಆಗಲಿ, ಅದಕ್ಕೆ ಕೈ ಮುಗದೆ ಒಲೆ ಹಚ್ಚಬೇಕು. ಯಾಕಂದರೆ ಇಡೀ ದಿನ ಒಲೆ ಮುಖಾಂತರನೇ ನಾವು ನಮ್ಮ ದಿನಚರಿ ನಡೆಯುತ್ತಲ್ಲ. ಅದಕ್ಕೆ ಒಲೆನ ನಾವು ಕೈ ಮುಗದೆ ನಾವು ಮುಂದಿನ ಕೆಲಸ ಮಾಡಬೇಕು ಫ್ರೆಂಡ್. ಆಮೇಲೆ 3ನೇ ಟಿಪ್ಸ್ ಅಂದರೆ, ಈಗ 3ನೇ ಟಿಪ್ಸ್ ಫ್ರೆಂಡ್. 3ನೇ ಟಿಪ್ಸ್ ಅಂದರೆ ಹಂಚು. ಹಂಚಂದರೆ ಈಗ ನಾವು ಮನೆಯಲ್ಲಿ 2 ಆಗಲಿ 3 ಜನ ಆಗಲಿ ಕೂತಿರ್ತೇವೆ ಅಂತ ತಿಳಿರಿ ಫ್ರೆಂಡ್. ಅದನ್ನು ನಾವು ಏನಾದರೂ ಈಗ ರೊಟ್ಟಿ ಸುಡಬೇಕು, ಅಷ್ಟು ಜನದ ಒಳಗಡೆಯಿಂದನೇ ತಗೊಂಡು ಹೋಗ್ಬಿಡ್ತಾರೆ ಹಂಚು. ಅದು ಹಾಗೆ ತಗೊಂಡು ಹೋಗ್ಬಾರ್ದು. ಯಾಕಂದರೆ ಅದೇ ಮೂಲ ಅಂದರೆ ಜಗಳ ಆಗೋದು. ಅದರಿಂದನೇ ಅವರಿಗೂ, ಈಗ ಹಂಚು ತಗೊಂಡು ಹೋಗಿದ್ದವರಿಗೂ ಕೇಳಿದವರಿಗೂ ಇಬ್ಬರಿಗೂ ಜಗಳ ಆಗುತ್ತೆ ಅಂತ ನಮ್ಮ ಹಿರಿಯರು ಹೇಳಿದ್ದು ಅನಿಸಿಕೆ ಇದು. ಅದು ಕೇಳಿದಾಗ ಎಲ್ಲ ಕುಂತಿದ್ದಾಗ ಅವ್ರ ಮಧ್ಯದ ಆಸೆ ಹಂಚು ತಗೊಂಡು ಹೋಗ್ಬಾರ್ದು ಅಂತಾರೆ ಫ್ರೆಂಡ್. ಅದು ಏನೋ ಜಗಳಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ತಾರೆ. ಮೊದಲು ಮಾತಾಗಿ ಹಂಚು ಮಧ್ಯದಿಂದ ತಗೊಂಡು ಹೋಗಬಾರ್ದು. ಆಮೇಲೆ 4ನೇ ಟಿಪ್ಸ್ ಫ್ರೆಂಡ್. 4ನೇ ಟಿಪ್ಸ್ ಅಂದರೆ ಬೆಂಕಿ ಕೆಂಡ ಇರುತ್ತಲ್ಲ, ಅದನ್ನು ಕೂಡ ಈಗ ಮಧ್ಯದಿಂದ ಕೂತಿದ್ದಾಗ ಮಧ್ಯೆ ತಗೊಂಡು ಹೋಗಬಾರ್ದು. ಆ ಬೆಂಕಿನೂ ಮಧ್ಯೆ ತಗೊಂಡು ಹೋಗಬಾರ್ದು ಅಂತ ಹಿರಿಯರು ಹೇಳ್ತಾರೆ. ಅದು ಕೂಡ ಜಗಳಕ್ಕೆ ಮೂಲ ಆಗುತ್ತೆ ಅಂತ ಹಿರಿಯರ ಪದ್ಧತಿ ಇದು ಫ್ರೆಂಡ್ಸ್. ಈಗ 5ನೇ ಟಿಪ್ಸು ಬಂದುಬಿಟ್ಟು ಮನೆಯಲ್ಲಿ ಬಲೆಗಳು ಇರ್ತಾವಲ್ಲ, ಅದನ್ನು ಕಟ್ಟಕ್ಕೆ ಕೊಡ್ಬೇಕು. ಕಟ್ಟಿದರೂ ಪದೇ ತಕ್ಕೊಂಡು ಕ್ಲೀನ್ ಮಾಡ್ಕೋಬೇಕು ಅಂತಾರೆ. ಕಸ ಆಗಲಿ ಬಲೆ ಆಗಲಿ ಕ್ಲೀನ್ ಇಟ್ಕೋಬೇಕು ಮನೆ ಅಂತಾರೆ. ಯಾಕಂದರೆ ಹೊರಗಡೆಯಿಂದ ಒಳ್ಳೆ ಶಕ್ತಿ ಯಾವುದಾದ್ರೂ ಮನೆಗೆ ಕಾಲಿಡೋಕ್ಕಿಂತ ಮುಂಚೆ ಈ ಬಲೆಗಳಿದಾವಲ್ಲ ಅವು ಅಡ್ಡಿ ಆಗುತ್ತವೆ ಅಂತ. ಅದಕ್ಕೆ ಫಸ್ಟು ನಾವು ಮನೇಲಿರೋ ಬಲೆನ ಮುರಿದು ಬಿಡಬೇಕು ಅಂತ ಹಿರಿಯರು ಹೇಳ್ತಾರೆ ಫ್ರೆಂಡ್. ಅದಕ್ಕಾಗಿ ಬಲೆನ ಬೇಗ ನಾವು ತೆಗೆದುಬಿಡ್ತೇವೆ. ಆಮೇಲೆ 6ನೇ ಟಿಪ್ಸ್ ಆಗಿ ಮರ ಫ್ರೆಂಡ್. ಈಗ ಮರನ ನಾವು ತರ್ತೀವಿ, ಅದನ್ನು ಕೂಡ ಒಂದು ತರಬಾರ್ದಂತೆ. ಅದು ಮರ ಆಗಲಿ, ಕಸ್ಮರ್ಗಿ ಆಗಲಿ, ಒಲೆ ಆಗಲಿ, ಅವು ನಮ್ಮ ಮನೆ ಲಕ್ಷ್ಮಿ ಇದ್ದಂಗೆ. ಅದೇ ನಮ್ಮ ಜೀವನಕ್ಕೆ ಮೊದಲು ಮೂಲ. ಅದನ್ನು ನಾವು ಫಸ್ಟಾಗಿ ಪಾಲಿಸಬೇಕು ಫ್ರೆಂಡ್. ಮರನೂ ಅದು ನಾವು ಹೇಗೂ ಈಗ 2 ಜೋಡಿ ಥರ ಇರ್ತೀವೋ ಅದೇ ಥರ ಅವು ಕೂಡ. ಅದು ಮರ ತಂದರೂ ಒಂದು ತರಬಾರ್ದು ಅಂತ ಹೇಳ್ತಾರೆ ಫ್ರೆಂಡ್. ಅದನ್ನು ಕೂಡ 2 ತರಬೇಕು ಅಂತಲೇ ಹಿರಿಯರು ಹೇಳೋ ಪದ್ಧತಿ ಫ್ರೆಂಡ್. ಅದಕ್ಕೆ ಫ್ರೆಂಡ್, ಈಗ ಮರ ತಂದರೆ ಮದುವೆಯಲ್ಲಾಗಲಿ ಅದು ಜಾಸ್ತಿನೇ ತಂದು, ಕಸ್ಮರ್ಗಿ ಮರ ಯಾಕೆ ಬೇಗ ತರ್ತಾರೆ ಅಂದರೆ ಆ ಮನೆ ಲಕ್ಷ್ಮಿ ಅದು. ಅದಕ್ಕಾಗಿ ಮನೆಗೆ ಫಸ್ಟು ಮರ ಕಸ್ಮರ್ಗಿನೇ ಮದುವೆಯಲ್ಲಿ ಕೊಳ್ಳೋದು. ಆಮೇಲೆ 7ನೇ ಟಿಪ್ಸ್ ಆಗಿ ಮನೆ ಮುಂದೆ ಈ ಚಿಕ್ಕ ಮಕ್ಕಳಾಗಲಿ ದೊಡ್ಡವರಾಗಲಿ ಒಂಥರ ಗುಂಡಿ ಮಾಡ್ದಂಗೆ ಮಾಡ್ತಾರೆ ಫ್ರೆಂಡ್. ಏನಾದರೂ ಆಟಕ್ಕಾಗಲಿ, ಆಟ ಆಡೋಕ್ಕೆ ಮಕ್ಕಳು ಗುಂಡಿ ಮಾಡ್ಕೊಬಿಡ್ತವೆ. ಅದನ್ನೆಲ್ಲ ಮಾಡಬಾರ್ದು. ಗುಂಡಿ ತೆಗೆಯೋದು ಆ ಕೆಲಸ, ಗುಂಡಿ ತೆಗೆಯೋ ಕೆಲಸ ಮಾಡಿದರೆ ಅದು ಒಂಥರ ಅದೃಷ್ಟ ಅಲ್ಲ, ದುರಾದೃಷ್ಟ ಫ್ರೆಂಡ್. ಅದಕ್ಕೆ ಗುಂಡಿ ತೆಗಿಬಾರ್ದು ಅಂತ ಹೇಳ್ತಾರೆ. ಅದು ಮನೆಗೆ ತುಂಬ ಅದೃಷ್ಟ ಅಂತೂ ಆಗಲ್ಲ, ದುರಾದೃಷ್ಟ ಆಗುತ್ತೆ. ಅದರಿಂದ ಗುಂಡಿ ಇದ್ದರೂ ಕೂಡ ಅದನ್ನು ಮಣ್ಣು ಹಾಕಿ ಮುಚ್ಚಿಬಿಡಬೇಕು ಫ್ರೆಂಡ್. ಆಮೇಲೆ 8ನೇದಾಗಿ ಫ್ರೆಂಡ್, ಮನೆ ಮುಂದೆ ಕಲ್ಲಿನ ಗುಡ್ಡೆ ಇರಬಾರ್ದು. ಯಾಕಂದರೆ ಈಗ ಚಿಕ್ಕ ಮಕ್ಕಳು ಆಗಲಿ ಕಲ್ಲಿನ ಗುಡ್ಡೆ ಮಾಡಿ ಮನೆ ಮುಂದೆ
ಇಟ್ಕೊಂಡು ಆಡ್ತವೆ. ಆಡಲಿ ಬಿಡಿ, ಆಡಿದ್ಮೇಲೆ ತೆಗೆದು ಒಗಾಸ್ಬಿಡ್ಬೇಕು. ಆ ಗುಡ್ಡೆನ ಹಾಗೆ ಇಡಬಾರ್ದು ಮನೆ ಮುಂದೆ. ಅದು ಲಕ್ಷ್ಮಿ ಮನೆಗೆ ಬರೋಕ್ಕೆ ತಡೆಯುತ್ತಂತೆ. ಅದಕ್ಕೆ ಆ ಗುಡ್ಡೆನ ಇದ್ದರೂ ಕೂಡ ತೆಗೆದು ಮಣ್ಣಿದು ಕಲ್ಲಿನ ಗುಡ್ಡೆಯನ್ನು ತೆಗೆದು ಒಗಾಸ್ಬಿಡ್ಬೇಕು ಫ್ರೆಂಡ್. ಹಾಗೆ 9ನೇ ಟಿಪ್ಸ್ ಫ್ರೆಂಡ್ ಏನಂದರೆ ಹರಿದ ಚಪ್ಪಲಿ. ಇವು ಹರಿದ ಚಪ್ಪಲಿ ಇದಾವಲ್ಲ, ಅದನ್ನು ಮನೆ ಮುಂದೆ ಇಡಬಾರ್ದು. ಅದು ಕೂಡ ದುರಾದೃಷ್ಟನೇ. ಒಂಥರ ಅದೃಷ್ಟ ಮನೆಗೆ ಬರಲ್ಲ ನೋಡಿ. ಹರಿದ ಚಪ್ಪಲಿ ಗುಡ್ಡೆ ಇಡೋದು, ಆಮೇಲೆ ತುಂಬ ಚಪ್ಪಲಿ ಮನೆ ಮುಂದೆ ಗುಡ್ಡೆ ಇಟ್ಕೊಳ್ಳೋದು. ಅದಕ್ಕಾಗಿ ಐಡಿಯಾ ಮಾಡಿ ಒಂದು ಕಡೆ ಚಪ್ಪಲಿನ ಇಡೋದು ಸ್ಟ್ಯಾಂಡ್ ಮಾಡಿಸ್ತಾರೆ. ಇಲ್ಲ ಮನೆ ಒಳಗಡೆನೇ ಆದರೂ ಒಂದು ಕಬೋರ್ಡು ಆದರೂ ಮಾಡಿಸ್ತಾರೆ. ಮಾಡಿಸಿ ಅದನ್ನೆಲ್ಲ ಒಂದು ಕ್ಲೀನಾಗಿ ಜೋಡಿಸ್ತಾರೆ, ಹೊರಗಡೆ ಆಗಲಿ ಒಳಗಡೆ ಆಗಲಿ. ಅದು ಭಾಳ ನಕಾರಾತ್ಮಕ ಶಕ್ತಿ, ಹೊರಗೆ ಎಲ್ಲ ತಿರುಗಾಡ್ತಾರಲ್ಲ, ಅದು ತಂದು ಒಳಗಿಟ್ಟಿದಂಗೆ ಅದರಿಂದ ತುಂಬ ನಕಾರಾತ್ಮಕ ಶಕ್ತಿ ಒಳಗೆ ಬರ್ತವೆ ಫ್ರೆಂಡ್. ಅದಕ್ಕೆ ಹರಿದ ಚಪ್ಪಲಿ ಆಗಲಿ ಚಪ್ಪಲಿ ಗುಡ್ಡೆ ಆಗಲಿ ಹೊರಗಡೆ ಇಡಬಾರ್ದು. ಒಳ್ಳೆ ಚಪ್ಪಲಿ ಇಟ್ಕೊಂಡು ಹರಿದ ಚಪ್ಪಲಿ ಎಲ್ಲ ಒಗಾಸ್ಬಿಡ್ಬೇಕು. ಹಾಗೆ ಈಗ 10ನೇ ಟಿಪ್ಸ್ ಫ್ರೆಂಡ್. 10ನೇ ಟಿಪ್ಸ್ ಬಂದುಬಿಟ್ಟು ಏನಂದರೆ ಉಗುರು ಫ್ರೆಂಡ್. ಈ ಬೆರಳು ಇರ್ತಾವಲ್ಲ, ಈ ಬೆರಳಿನ ಉಗುರು ಬೇಕಂತ ಅದು ಒಂದು ಋಣ ಬಿದ್ದುಬಿಡುತ್ತೆ ಸ್ವಲ್ಪ ಜನಕ್ಕೆ. ಹಲ್ಲಲ್ಲಿ ಕಡಿಯೋದು, ಮನೇಲಿ ಉಗಿಯೋದು, ಹಲ್ಲಲ್ಲಿ ಕಡಿಯೋದು, ಮನೆಯಲ್ಲಿ ಉಗಿಯೋದು ಮಾಡ್ತಾರೆ. ಅದು ತುಂಬ ದರಿದ್ರ ನೋಡಿ ಫ್ರೆಂಡ್. ಅದು ದರಿದ್ರ ಅಂದರೆ ಮನೆಯಲ್ಲಿ ಒಂಥರ ದರಿದ್ರನೇ ಹತ್ಬಿಡುತ್ತೆ ಆ ಥರ ಅದು. ಆಮೇಲೆ ಸಂಜೆ ಹೊತ್ತಲ್ಲಿ ಉಗುರು ತೆಗೆಯೋದು, ಟೈಮ್ ಇಡೀ ದಿನ ಸಿಗಲ್ಲ ಅಂತ ಸಂಜೆ ಕುಂತಿದ್ದಾಗ ದ್ಯಾಸ್ ಬಂತು ಅಂತ ತೆಗೆಯಕ್ಕೆ ಹೋಗೋದು. ಅದು ತುಂಬ ದರಿದ್ರ ಹತ್ಬಿಡುತ್ತೆ ಫ್ರೆಂಡ್. ಅದೇ ಥರ ಉಗುರೆಲ್ಲ ಹಲ್ಲೆಲ್ಲ ಕಚ್ಚಿ ಒಗಾಸ್ಬಾರ್ದು. ಹಾಗೆ ರಾತ್ರಿನೂ ಉಗುರು ಕಟ್ ಮಾಡಬಾರ್ದು. ಅದಕ್ಕೆ ಅಂತ ಬೆಳಗ್ಗೆ ಇರುತ್ತೆ, ಅದೊಂದು ಕಡೆ ತೆಗೆದು ಅದನ್ನು ಒಂದು ಕಡೆ ಹುಗಿಬೇಕು ಫ್ರೆಂಡ್. ಇಲ್ಲ ಬೇರೆ ಕಡೆ ಒಗಾಸ್ಬೇಕು ಉಗುರು ಮಾತ್ರ. ಆ ಉಗುರಿಂದ ಆಯ್ತು. ಆಮೇಲೆ 11ನೇ ಟಿಪ್ಸು ಹರಿದ ಬಟ್ಟೆ ಫ್ರೆಂಡ್. ಹರಿದ ಬಟ್ಟೆ ಅದು ಕೂಡ ತುಂಬ ದರಿದ್ರ ನೋಡಿ. ಹರಿದ ಬಟ್ಟೆ ಯಾವತ್ತಾದರೂ ಧರಿಸ್ಬಾರ್ದು. ಆಮೇಲೆ ಇವು ಇದಿರ್ತಾವಲ್ಲ ಸುಟ್ಟ ಬಟ್ಟೆ, ಆ ಸುಟ್ಟು ಬಟ್ಟೆನ ಹರಿದ ಬಟ್ಟೆ ಇದ್ದರೂ ಕೂಡ ಅದನ್ನು ಕ್ಲೀನಾಗಿ ರಾಟಿಯಲ್ಲಿ ಹೊಲ್ಕೊಂಡು ಉಟ್ಕೋಬೇಕು ಫ್ರೆಂಡ್. ಹಾಗೆ ಬಿಟ್ಕೊಂಡು ಉಟ್ಕೋಬಾರ್ದು. ಆಮೇಲೆ ಹಾಗೆ ಈ ಸುಟ್ಟ ಬಟ್ಟೆ ಇರುತ್ತಲ್ಲ ಫ್ರೆಂಡ್, ಅದಂತೂ ಮೊದಲು ಮಾತು ಮೈ ಮೇಲೆ ಉಟ್ಕೋಬಾರ್ದು. ಯಾಕಂದರೆ ಅದು ತುಂಬ ದುರಾದೃಷ್ಟನೇ ಆಗುತ್ತೆ. ಅದಕ್ಕೆ ದರಿದ್ರ ಹತ್ಕೊಬಿಡುತ್ತೆ. ಸುಟ್ಟ ಬಟ್ಟೆ ಇದ್ದರೆ ಬಿಸಾಕ್ಬಿಡಿ ಫ್ರೆಂಡ್, ಉಟ್ಕೋಬೇಡಿ, ಅದು ಒಳ್ಳೆಯದಲ್ಲ. ಆಮೇಲೆ 12ನೇ ಟಿಪ್ಸ್ ಫ್ರೆಂಡ್, ಹೆಣ್ಮಕ್ಳು ಬೇಕಂತ ತಾಳಿಯಲ್ಲಿ ಪಿನ್ ಹಾಕೊತಾರೆ. ಅದು ಗಂಡ ಹೆಂಡತಿಗೆ ಒಳ್ಳೆಯದಲ್ಲ ಫ್ರೆಂಡ್. ತಾಳಿಯಲ್ಲಿ ಯಾವತ್ತೂ ಪಿನ್ ಹಾಕೋಬಾರ್ದು. ಯಾಕಂದರೆ ತಾಳಿ ಅನ್ನೋದು ಏನಂತ ಹೇಳಿ ನೋಡೋಣ, ನಿಮಗೆಲ್ಲ ಗೊತ್ತಿರುತ್ತೆ. ಅದರಲ್ಲಿ ಪಿನ್ ಹಾಕೊಂಡ್ರೆ ಗಂಡ ಹೆಂಡತಿಗೆ ವಿರುದ್ಧ ಬಿದ್ದ ಹಾಗೆ. ಯಾವತ್ತೂ ತಾಳಿಯಲ್ಲಿ ಪಿನ್ ಹಾಕೋಬೇಡಿ ಹೆಣ್ಮಕ್ಳು. ಈಗ 13ನೇ ಟಿಪ್ಸ್ ಅಂದರೆ ಹೆಣ್ಮಕ್ಳು ಬಳೆನ ಇಲ್ದಾಗೆ ಗಂಡನಿಗೆ ಊಟಕ್ಕೆ ನೀಡಬೇಡಿ. ಯಾಕಂದರೆ ಈಗಂತೂ ತುಂಬ ಜನ ಬಳೆ ಇಲ್ಲದೆ ಗಂಡಸರಿಗೆ ಊಟ ನೀಡ್ತಾ ಇರ್ತಾರೆ. ಆಮೇಲೆ ಅಣ್ಣಂದಿರಿಗೆ ಊಟ ಕೊಡ್ತಾರೆ. ಅದು ಒಳ್ಳೆಯದಲ್ಲ ಫ್ರೆಂಡ್, ಅದು ಮನೆಗೆ ಒಳ್ಳೆಯದಲ್ಲ. ಒಂದೊಂದು ಆಗ್ತಾವ ಇಲ್ಲ ಬಳೆ ಹಾಕ್ಕೊಳ್ಳಿ ಕೈಯಲ್ಲಿ. ಇಲ್ಲ ಅಂದರೆ ಬೆಳ್ಳಿದಾಗಲಿ, ನಿಮಗೆ ಗಾಜಿನ ಬಳೆ ಇಷ್ಟ ಇಲ್ಲ ಅಂದರೆ ಬೆಳ್ಳಿದಾದರೂ ಹಾಕ್ಕೊಳ್ಳಿ. ಯಾವುದಾದ್ರೂ ಆಗಲಿ ಒಂದೊಂದು ಆಗ್ತಾವೋ ಇಲ್ಲೋ ಬಳೆ ಹಾಕ್ಕೊಳ್ಳಿ ಫ್ರೆಂಡ್. ಖಾಲಿ ಕೈಯಿಂದ ಗಂಡನಿಗಾಗಲಿ ಅಣ್ಣಂದಿರಿಗಾಗಲಿ ಯಾರೇ ತಮ್ಮಂದಿರಾಗಲಿ ಊಟ ನೀಡಬೇಡಿ ಫ್ರೆಂಡ್, ಅದು ಮನೆಗೆ ಒಳ್ಳೆಯದು. 14ನೇ ಟಿಪ್ಸ್ ಬಂದು ಫ್ರೆಂಡ್, ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ರಾತ್ರಿ ತಲೆ ಬಾಚಬೇಡಿ. ಅದು ಕೂಡ ಮನೆಗೆ ಒಳ್ಳೆಯದಲ್ಲ. ಸಂಜೆ 3 ಸಂಜೆಗೆ ತಲೆ ಬಾಚುವ ಪದ್ಧತಿ ಇಟ್ಕೋಬೇಡಿ ಫ್ರೆಂಡ್. ಯಾಕಂದರೆ ಇಡೀ ದಿನ ಇರುತ್ತಲ್ಲ, ಹೊತ್ತು ಮುಳುಗಿದ ಮೇಲೆ ಏನದು ಕಸ ಹೊಡೆದ ಮೇಲೆ ತಲೆ ಬಾಚೋದು, ಅದನ್ನು ಮಾತ್ರ ಮಾಡಬೇಡಿ ಫ್ರೆಂಡ್. ಅದು ಕೂಡ ಒಳ್ಳೆಯದಲ್ಲ ಮನೆಗೆ. ಕೊನೆಯದಾಗಿ 15ನೇ ಟಿಪ್ಸ್, ಊರಿಗೆ ಯಾರಾದರೂ ಹೋಗುವಾಗ ಅದ್ರ ಮುಂಚೆನೇ ಸ್ನಾನ ಮಾಡಬೇಕು. ಊರಿಗೆ ಹೋದ್ಮೇಲೆ ಸ್ನಾನ ಮಾಡಬೇಡಿ ಫ್ರೆಂಡ್. ಊರಿಗೆ ಹೋದ್ಮೇಲೆ ತಲೆ ಸ್ನಾನ ಮಾಡೋದು ಒಂದೇ, ಊರಿಗೆ ಹೋದ್ಮೇಲೆ ಕಸ ಹೊಡೆಯೋದು ಒಂದೇ ಫ್ರೆಂಡ್, ಅದಕ್ಕೆ ಅರ್ಥ. ಫ್ರೆಂಡ್ಸ್, ನನಗೆ ಗೊತ್ತಿದ್ದ ಹಾಗೆ ನಮ್ಮ ಅಜ್ಜಿ ನನಗೆ ಕಲಿಸಿದ ಈ ಟಿಪ್ಸನ್ನು ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀವಿ ಫ್ರೆಂಡ್ಸ್. ನಿಮಗೆ ಇದು ಒಳ್ಳೆಯದಾದರೆ ನಮಗೆ ಕಮೆಂಟ್ಸಲ್ಲಿ ಹೇಗಿತ್ತು ನನ್ನ ಟಿಪ್ಸ್ ಅಂತ ತಿಳಿಸಿ ಫ್ರೆಂಡ್ಸ್. ಏನಾದರೂ ನಿಮಗೆ ನನ್ನ ಈ 15 ಟಿಪ್ಸಿಂದ ಬೇಜಾರಾದರೆ ನನಗೆ ಕ್ಷಮಿಸಿ. ನನ್ನ ಟಿಪ್ಸ್ ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ನನಗೆ ಯಾರ್ಯಾರು ಹೊಸದಾಗಿ ನನ್ನ ಈ ವ್ಲಾಗನ್ನು ನೋಡ್ತಾ ಇದ್ದೀರಾ, ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ ಫ್ರೆಂಡ್, ಸಪೋರ್ಟ್ ಮಾಡಿ.